LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಈಗಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಯೂನಿಯನ್ ಬಜೆಟ್ ಅನ್ನ ಮಂಡಿಸಿದ್ರು. ಏನೇನಿದೆ ಹೈಲೈಟ್ಸ್ ಇವತ್ತಿನ ಬಜೆಟ್ ನಲ್ಲಿ ಅನ್ನುವಂಥದ್ದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧ್ಯಮ ವರ್ಗದವರಿಗೆ ಬಂಪರ್ ಕೊಡುಗೆಗಳನ್ನ ಕೊಡುವ ಒಂದು ನಿಟ್ಟಿನಲ್ಲಿ ಒಂದಷ್ಟು ಘೋಷಣೆಗಳನ್ನ ಮಾಡಿರುವಂಥದ್ದು. ಸಹಜವಾಗಿ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ವೇತನದಾರರು ಅಂದ್ರೆ ಸ್ಯಾಲರಿಡ್ ಪೀಪಲ್ ಯಾರಿದ್ದಾರೆ ಅವರುಗಳಿಗೆ. ಯಾಕಂತ ಹೇಳಿದ್ರೆ ಮೊದಲದಾಗಿ ನಾವಿಲ್ಲಿ ಮಾತಾಡುವಂಥದ್ದು 12 ಲಕ್ಷದವರೆಗೂ ತೆರಿಗೆಯ ವಿನಾಯಿತಿ. ಈ ಮುಂಚೆ 7 ಲಕ್ಷದವರೆಗೂ ಇದ್ದಂತಹ ವಿನಾಯಿತಿಯನ್ನ ಈಗ 12 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಅಂದ್ರೆ ಆದಾಯ ತೆರಿಗೆ ಪಾವತಿದಾರರಿಗೆ ಇದೊಂದು ಗುಡ್ ನ್ಯೂಸ್. ಹೇಗೆ ಅನ್ನುವಂಥದ್ದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. 12 ಲಕ್ಷದವರೆಗೂ ಯಾವುದೇ ತೆರಿಗೆಯನ್ನ ನೀವು ಕಟ್ಟೋ ಹಾಗಿಲ್ಲ. ತಿಂಗಳಿಗೆ 1 ಲಕ್ಷ ಆದಾಯ ಸಂಬಳ ಬಂದರೂ ಕೂಡ ಅಲ್ಲಿಗೆ 12 ಲಕ್ಷ ವರ್ಷಕ್ಕಾಗತ್ತೆ. ಸೊ ಹಾಗಾಗಿ ನೀವು 12 ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ. ಹಾಗಾದ್ರೆ ಇದು ಯಾರ್ಯಾರಿಗೆ ಅಪ್ಲೈ ಆಗತ್ತೆ ಅನ್ನುವಂಥದ್ದು ಕೂಡ ಸಹಜವಾಗಿ ಬರುವಂತಹ ಪ್ರಶ್ನೆ. ನೋಡಿ, ಜೊತೆಗೆ 0 to 4 ಅಂದ್ರೆ 0ಇಂದ 4 ಲಕ್ಷದವರೆಗೂ 0% ಅಂತ ಹೇಳಿ ನಾವು ಟ್ಯಾಕ್ಸ್ ಹೇಳ್ತಾ ಇದೀವಿ. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ಬೋದು. ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲದಾಗಿ 12 ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ವಿನಾಯಿತಿ ಕೊಟ್ಟಿರುವಂಥದ್ದು. ಅಂದ್ರೆ ಈ ಮುಂಚೆ ಏನೊಂದು 7 ಲಕ್ಷದವರೆಗೂ ನಿಮಗೆ ವಿನಾಯಿತಿ ಇತ್ತು, ಅದನ್ನ 12 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಒಂದು ವೇಳೆ ವಾರ್ಷಿಕ ವರಮಾನ ನಿಮ್ಮ ಇನ್ಕಮ್ 12 ಲಕ್ಷದ ಒಳಗೆ ಅಥವಾ 12 ಲಕ್ಷದ ತನಕ ಇದ್ರೆ ನಿಮಗೆ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ. ಅಂದ್ರೆ ನೀವು ಅವಾಗ ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ. ನಿಮಗೆ ರಿಬೇಟ್ ಸಿಗುತ್ತೆ, ಅಂದ್ರೆ ಡಿಸ್ಕೌಂಟ್ ಅಂತ ಹೇಳಿ ಅನ್ಕೋಬಹುದು. ಸೊ ನಿಮಗೆ ಸಿಗುತ್ತೆ ಏನೊಂದು 60,000ದಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಬಹುದಾಗ್ತಾ ಇದ್ದು, ಸೊ ಅದು ನಿಮಗೆ ರಿಬೇಟ್ ಸಿಗುತ್ತೆ. ಸೊ ಹಾಗಾಗಿ 12 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಏನಾದರೂ ಇದ್ರೆ ಅವಾಗ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ. ಆದ್ರೆ ಇದು 0 to 12 ಅಂತ ಹೇಳಿಲ್ಲ. ಒಂದು ವೇಳೆ ನಿಮ್ಮ ಇನ್ಕಮ್ 12ಕ್ಕಿಂತ ಜಾಸ್ತಿ, ಸಪೋಸ್ 18 ಲಕ್ಷ ಇದ್ರೆ 12 ಲಕ್ಷ ತನಕ ಟ್ಯಾಕ್ಸ್ ಬರಲ್ಲ. ಅದಾದ ನಂತರ 6 ಲಕ್ಷಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ 12 ಲಕ್ಷದವರೆಗೆ ಮಾತ್ರ, 12 ಲಕ್ಷದವರೆಗೆ ನಿಮ್ಮ ಇನ್ಕಮ್ ಇದ್ರೆ ಅವಾಗ ಮಾತ್ರ ನಿಮಗೆ 0% ಟ್ಯಾಕ್ಸ್ ಆಗುತ್ತೆ. ಅಕಸ್ಮಾತ್ 12 ಲಕ್ಷಕ್ಕಿಂತ 1,000 ಜಾಸ್ತಿ ಆಯಿತು ಅಂತ ಪಕ್ಷದಲ್ಲಿ ನಿಮಗೆ ಈ ಸ್ಲ್ಯಾಬ್ ಅಪ್ಲಿಕೇಬಲ್ ಆಗುತ್ತೆ. ನೋಡಿ, 0 to 4%. ಆಗ ನಿಮಗೆ ಈ ಸ್ಲ್ಯಾಬಿಗೆ ಬರ್ತೀರಿ. ಅಲ್ಲಿ 4 ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಇರೋದಿಲ್ಲ. ಅದಾದ ನಂತರ 4ರಿಂದ 8 ಲಕ್ಷ ಆ ಸ್ಲ್ಯಾಬ್ನಲ್ಲಿ ನಿಮಗೆ 5% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅದಾದ ನಂತರ 8ರಿಂದ 12 ಲಕ್ಷದವರೆಗೆ ಇನ್ಕಮ್ ಇದ್ರೆ ಸಪೋಸ್, ಆಗ 10% ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗತ್ತೆ. ಸಪೋಸ್ ಅದಾದ ನಂತರ 12ರಿಂದ 16 ಲಕ್ಷಕ್ಕೆ ತನಕನೂ ಕೂಡ ನಿಮ್ಮ ಇನ್ಕಮ್ ಇದೆ ಅಂತ ಹೇಳಿದ್ರೆ ಆಗ ನಿಮಗೆ ಅದು 15% ಟ್ಯಾಕ್ಸ್ ಸ್ಲ್ಯಾಬಿಗೆ ಬರುತ್ತೆ. ಇನ್ನು 16ರಿಂದ 20 ಲಕ್ಷ, ಸೊ ಆಗ 20% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು. ಸೊ ಈ ರೀತಿಯ ಸ್ಲ್ಯಾಬ್ಗಳಲ್ಲೂ ಕೂಡ ಒಂದಷ್ಟು ಚೇಂಜಸ್, ಒಂದು ಮೈನರ್ ಚೇಂಜಸ್ ಅನ್ನ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಈ ಬಾರಿ ಟ್ಯಾಕ್ಸ್ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ. ಇನ್ನು 20ರಿಂದ 24 ಲಕ್ಷದವರೆಗೂ 25% ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಮ್ಮ ಇನ್ಕಮ್ 24 ಲಕ್ಷಕ್ಕೂ ಮೀರಿದ್ರೆ, ಅಂದ್ರೆ ತಿಂಗಳಿಗೆ 1 ಲಕ್ಷ 2 ಲಕ್ಷಕ್ಕಿಂತ ಜಾಸ್ತಿ ನೀವು ದುಡಿತಾ ಇದ್ರಿ, ಸೊ ಅಲ್ಲಿಗೆ ನಿಮಗೆ 24 ಲಕ್ಷಕ್ಕಿಂತ ಜಾಸ್ತಿ ವಾರ್ಷಿಕ ವರಮಾನ ಇದೆ ಅಂತ ಹೇಳಿದ್ರೆ 30% ಟ್ಯಾಕ್ಸ್ ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಇದು ವೇತನದಾರರಿಗೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂತಹ ಒಂದು ಗುಡ್ ನ್ಯೂಸ್. ಇದರಲ್ಲಿ ಇರುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಅನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ನಿಮ್ಮ CAಗಳನ್ನ ನೀವು ಚಾರ್ಟೆಡ್ ಅಕೌಂಟೆಂಟ್ಗಳನ್ನ ಕೇಳಿ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೋತಾ ಹೋಗ್ಬೋದು. ಯಾಕಂದ್ರೆ ಈಗ ಈ ಬಿಲ್ ಅನ್ನ ಮುಂದಿನ ವಾರ ನಾನು ಅದನ್ನು ಮಂಡಿಸ್ತೀನಿ, ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನ ಅನ್ನುವಂಥದ್ದನ್ನ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಅಂಡರ್ಲೈನ್ ಏನಂತ ಹೇಳಿದ್ರೆ, ಇದು ಹೊಸ ಟ್ಯಾಕ್ಸ್ ರೆಜಿಮ್ಗೆ ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಹೊಸ ಟ್ಯಾಕ್ಸ್ ರೆಜಿಮ್ನಲ್ಲಿ ನೀವೆಲ್ಲ ಯಾರಿದ್ದೀರಿ, ಸೊ ಅವ್ರಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಮಾತಾಡಿರುವಂತಹ ವಿಚಾರಗಳು. And they personal income tax reforms with special focus on middle class. Democracy, demography and demand are the key support pillars in our journey towards Viksit Bharat. The middle class provides strength for India's growth. This government, under the leadership of Prime Minister Modi, has always believed in the admirable energy and ability of the middle class in nation building. In recognition of their contribution, we have periodically reduced their tax burden. Right after 2014, the nil tax slab was raised to 2.5 lakhs of rupees, which was further raised to 5 lakh rupees in 2019 and to 7 lakh rupees in 2023. This is reflective
of our government's trust on the middle class taxpayers. I am now happy to announce that there will be no income tax payable up to income of 12 lakh rupees. Tax rate structures as follows: 0 to 4 lakh rupees nil, 4.8 lakh rupees to 4 to 8 lakh rupees 5%, 8 to 12 lakh rupees 10%, 12 to 16 lakh rupees 15%, 16 to 20 lakh rupees 20%, 20 to 24 lakh rupees 25%, and above 24 lakh rupees 30%. To taxpayers up to 12 lakh of normal income, other than special rate income such as capital gains. I read that again. To taxpayers up to 12 lakh of income, other than special rate income such as capital gains, tax rebate is being provided in addition to the benefit due to slab rate reduction in such a manner that there is no tax payable by them. The total tax benefit of slab rate changes and rebate at different income levels can be illustrated with a few examples. A taxpayer in the new regime with an income of 12 lakh rupees will get a benefit of 80,000 rupees in tax, which is 100% of tax payable as per the existing rates. A person having income of 18 lakh rupees will get a benefit of 70,000 rupees in tax. That is 30% of tax payable as per existing rates. A person with an income of 25 lakh gets a benefit of 1,10,000 rupees. That is 25% of his tax payable as per existing rates. Details of my tax proposals are given in the annexure. As a result of these proposals, Honorable Speaker, sir, revenue of about 1 lakh crore in direct taxes and 2,600 crores in indirect taxes will be foregone. Mr. Speaker, sir, with this, I commend the budget to this august House. ಇದು ಇವತ್ತು ಬಜೆಟ್ ಮಂಡಿಸಿದಂಥ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಡೀಟೇಲ್ಸ್. ಅಂದರೆ ಹೊಸ ಟ್ಯಾಕ್ಸ್ ರೆಜಿಮ್ ಅಪ್ಲಿಕೇಬಲ್ ಆಗುವಂತಹ ಎಲ್ಲ ಸ್ಯಾಲರಿಡ್ ಪೀಪಲ್ ಯಾರಿದ್ದಾರೆ, ವೇತನದಾರರು ಯಾರಿದ್ದಾರೆ, ಅವ್ರುಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಪ್ರತಿ ತಿಂಗಳು 1 ಲಕ್ಷ ದುಡಿಯುವಂಥವ್ರು, 12 ಲಕ್ಷದವರೆಗೂ ವಾರ್ಷಿಕ ವರಮಾನ ಇರುವಂಥವ್ರು ಅವರು ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡೋ ಹಾಗಿಲ್ಲ. ಈ ಮುಂಚೆ 7 ಲಕ್ಷಕ್ಕೆ ಇದ್ದಂತಹ ವಿನಾಯಿತಿಯನ್ನು 12 ಲಕ್ಷಕ್ಕೆ ಈಗ ಅದನ್ನು ಏರಿಕೆ ಮಾಡಲಾಗಿದೆ. ಸೊ ಹಾಗಾಗಿ 12 ಲಕ್ಷ ನಿಮ್ಮ ವರಮಾನ ಇದ್ರೆ, ಇನ್ನೊಂದು ಕ್ಲಾಸ್ ಇದೆ ಅದರಲ್ಲಿ, ಅದರ್ ದ್ಯಾನ್ ಕ್ಯಾಪಿಟಲ್ ಇನ್ಕಮ್ ಗೇನ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಬೇರೆ ಬೇರೆ ಸೋರ್ಸ್ನಿಂದ ನಿಮಗೆ ಅಕಸ್ಮಾತ್ ಆ ಇಂಟ್ರೆಸ್ಟ್ ಯಾವುದಾದ್ರೂ ಬರ್ತಾ ಇದೆ, ಅಥವಾ ಬೇರೆ ಇನ್ಯಾವುದಾದ್ರೂ ಸೈಟ್ಗಳು ಅಥವಾ ಇನ್ಯಾವುದಾದ್ರೂ ಒಂದು ಸೋರ್ಸ್ನಿಂದ ನಿಮಗೆ ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಹೊರತುಪಡಿಸಿ ಪ್ಯೂರ್ಲಿ ಇನ್ಕಮ್ ಅನ್ನುವಂಥದ್ದು ಏನಿದೆ, ನೀವು ಗಳಿಸುವಂಥ ವರಮಾನ ಆದಾಯ, ನಿಮ್ಮ ಇನ್ಕಮ್ ಏನಿದೆ ಅದು 12 ಲಕ್ಷಕ್ಕೂ ಮೀರಿಲ್ಲ, 12 ಲಕ್ಷದ ಒಳಗಿದೆ ವಾರ್ಷಿಕ ಅಂತ ಹೇಳಿದ್ರೆ, ಆಗ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇದು ವಿನಾಯಿತಿ, ಇದು ಸ್ಲ್ಯಾಬ್ ಅಲ್ಲ. 0 to 12% ನಿಮಗೆ ಟ್ಯಾಕ್ಸ್ ಮಾಫ್ ಅನ್ನುವಂಥದ್ದನ್ನು ಹೇಳಿಲ್ಲ. 12 ಲಕ್ಷದವರೆಗೆ ಸ್ಯಾಲ್ರಿ ಇರೋರಿಗೆ ಮಾತ್ರ ಇದು ಟ್ಯಾಕ್ಸ್ ಬೆನಿಫಿಟ್ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಇನ್ನು ಉಳಿದಂತೆ ಸ್ವಲ್ಪ ಸ್ಲ್ಯಾಬ್ಗಳಲ್ಲೂ ಕೂಡ ಒಂಚೂರು ಮೈನರ್ ವೇರಿಯೇಷನ್ಸ್ ಮಾಡಿರುವಂಥದ್ದನ್ನು ನೋಡ್ತಾ ಹೋದರೆ 0 to 4 ನಿಲ್ಲಿರುತ್ತೆ. ಲಾಸ್ಟ್ ಕೂಡ 4 ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಇರ್ತಿರಲಿಲ್ಲ. ಅದೇ ರೀತಿ ಇಲ್ಲೂ ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ರೆ, ಇನ್ನು ನೆಕ್ಸ್ಟ್ ಸ್ಲ್ಯಾಬ್ಗಳಲ್ಲಿ ಸ್ವಲ್ಪ ಮಟ್ಟಿನ ಒಂದು ಕರೆಕ್ಷನನ್ನು ಮಾಡಿರೋದ್ರಿಂದ ಈಗ 4 ರಿಂದ 8 ಲಕ್ಷದವರೆಗೂ 5% ಮಾತ್ರ ಬರುತ್ತೆ. 8 ರಿಂದ 12 ಲಕ್ಷ ಇದ್ದರೆ 10%, 12 ರಿಂದ 16 ಲಕ್ಷಕ್ಕೆ 15%, 16 ರಿಂದ 20 ಲಕ್ಷ ಇದ್ದರೆ 20%, 20 ರಿಂದ 24 ಲಕ್ಷ ಇದ್ದರೆ 25%, 24 ಲಕ್ಷ ಮೀರಿದ್ರೆ 30% ಟ್ಯಾಕ್ಸನ್ನು ನೀವು ಇಲ್ಲಿ ಕಟ್ಟಬೇಕಾಗತ್ತೆ. ಸೊ ಇದರ ಒಂದು ಲೆಕ್ಕಾಚಾರ, ಒಂದು ಅಂದಾಜು, ಒಂದು ಜನರಲೈಸ್ ಮಾಡಿ ಲೆಕ್ಕಾಚಾರ ಹಾಕ್ತಾ ಹೋದರೆ ಒಂದಷ್ಟು ಬೆನಿಫಿಟ್ಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಸಪೋಸ್ 24 ಲಕ್ಷಕ್ಕಿಂತ ಮೀರಿರುವಂತಹ ಇನ್ಕಮ್ ಗ್ರೂಪ್ನವರಿಗೆ ಹತ್ತತ್ರ 1 ಲಕ್ಷ, 1,10,000 ಕೂಡ ನಿಮಗೆ
ವಾರ್ಷಿಕ ಉಳಿತಾಯ ಆಗತ್ತೆ ಈ ಟ್ಯಾಕ್ಸ್ ಸ್ಲಾಬ್ಗಳಲ್ಲಿ ನೋಡ್ತಾ ಹೋದ್ರೆ. ಅದೇ ರೀತಿ ಬಹುಶಃ ಒಂದು 16ರಿಂದ 20 ಲಕ್ಷ ನಿಮ್ಮ ಸ್ಯಾಲರಿ ಏನಾದರೂ ಇದ್ರೆ ಅಲ್ಲೂ ಕೂಡ ಒಂದು 90,000 ನಿಮಗೆ ವಾರ್ಷಿಕ ಉಳಿತಾಯ ಕಾಣ್ತಾ ಹೋಗ್ತೀವಿ. ಸೊ ಹೆಚ್ಚು ಕಮ್ಮಿ ಎಲ್ಲ ಮಧ್ಯಮ ವರ್ಗದವರು ಈ ಇನ್ಕಮ್ ಗ್ರೂಪ್ ಪೀಪಲ್ ಯಾರಿದ್ದಾರೆ ಅವ್ರಗಳಿಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ ಕೂಡ ಒಂದು 5,000 ಆದರೂ ಉಳಿತಾಯ ಆಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ, 5ರಿಂದ 10,000 ಉಳಿತಾಯ ಆಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನ ನಿರ್ಮಲಾ ಸೀತಾರಾಮನ್ ಅವರ ಈ ಬಜೆಟ್ ಹೇಳ್ತಾ ಹೋಗಿದೆ. ಇನ್ನು ಫರ್ದರ್ ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ ಆ ಅನೆಕ್ಷರ್ ಅವ್ರು ಹೇಳ್ತಾ ಇದ್ರು, ಅನೆಕ್ಷರ್ನಲ್ಲಿ ಡೀಟೇಲ್ಸ್ ಇದೆ ಅಂತೇಳಿ. ಆ ಅನೆಕ್ಷರ್ನ ಕಂಪ್ಲೀಟ್ ಆಗಿ ಓದಿದ ನಂತರ ನಿಮಗೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಶೇರ್ ಮಾಡಬಹುದು. ಸೊ ಒಟ್ಟಿನಲ್ಲಿ ಈಗ ಜನರಲೈಸ್ ಆಗಿ ನಿಮಗೆ ಬಜೆಟ್ನಲ್ಲಿ ಇವತ್ತು ಘೋಷಣೆ ಮಾಡಿದಂಥ ವಿಚಾರವನ್ನು ನಿಮ್ಮ ಮುಂದೆ ಇಡೋದಾದರೆ ಪ್ರಮುಖವಾಗಿ ಹೆಚ್ಚು ಇವತ್ತು ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಅದು ಟ್ಯಾಕ್ಸ್ ವಿಚಾರ. ಯಾಕಂದರೆ ಎಲ್ಲರೂ ಕೂಡ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು, ಟ್ಯಾಕ್ಸ್ನಲ್ಲಿ ಬಹುಶಃ ಟ್ಯಾಕ್ಸೇಷನ್ನಲ್ಲಿ ಒಂದಷ್ಟು ಆಮೂಲಾಗ್ರ ಬದಲಾವಣೆಗಳಾಗಬಹುದು ಅನ್ನುವಂಥದ್ದು. ಅದಕ್ಕೆ ಒಂದಷ್ಟು ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಹೇಳಲೇಬೇಕು. ಇದು ತೀರಾ ಇಲ್ಲ ಯಾರಿಗೂ ಟ್ಯಾಕ್ಸ್ ಇರೋರಿಗೆ, ಯಾರಿಗೂ ಟ್ಯಾಕ್ಸ್ ಕಟ್ಟೋರಿಗೆ ಏನು ಬೆನಿಫಿಟ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಹೇಳೋಕ್ಕಾಗಲ್ಲ ಈ ಬಜೆಟಲ್ಲಿ. ಅಫ್ಕೋರ್ಸ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ಅಂಥವರಿಗೆ ಒಂದಷ್ಟು ಹೆಲ್ಪ್ ಅಂತೂ ಈ ಬಾರಿಯ ಒಂದು ಬಜೆಟ್ನಲ್ಲಿ ಸಿಕ್ಕಂತೆ ಕಾಣ್ತಾ ಇದೆ. ಇನ್ನು ಉಳಿದಂತೆ ಬೇರೆ ಬೇರೆ ಕೆಲವೊಂದಷ್ಟು ಯೋಜನೆಗಳಾಗಿರ್ಬೋದು, ರೈತರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳಾಗಿರ್ಬೋದು, ಅಲ್ಲೂ ಕೂಡ ರೈತರಿಗೂ ಕೂಡ ರೈತರ ಫ್ರೆಂಡ್ಲಿ ಆಗಿರುವಂಥ ಒಂದಷ್ಟು ಅಂಶಗಳನ್ನು ಈ ಬಾರಿಯ ಒಂದು ಬಜೆಟ್ನಲ್ಲಿ ನಮೂದು ಮಾಡಲಾಗಿತ್ತು. ಬಹಳ ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಬಿಹಾರ. ಯಾಕಂದರೆ ಬಿಹಾರಕ್ಕೆ ಇವತ್ತು ಒಂದು ರೀತಿ ಸಿಂಹಪಾಲು ಸಿಕ್ಕಿದೆ ಬಜೆಟ್ನಲ್ಲಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಪ್ರತಿ ಬಾರಿಯೂ ಕೂಡ ಅವರ ಮಾತು ಆರಂಭವಾದಾಗ ಬಜೆಟ್ ಸ್ಪೀಚ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಹೆಚ್ಚು ಸೌಂಡ್ ಮಾಡಿದ್ದು ಬಿಹಾರ ಅನ್ನುವಂಥ ಒಂದು ಪದ. ಸೊ ಬಿಹಾರ ರಾಜ್ಯಕ್ಕೆ ಅತಿ ಹೆಚ್ಚಿನ ಒಂದು ಒಲವು ತೋರಿಸಿದಂತೆ ಕಂಡು ಬರ್ತಾ ಇದೆ ಈ ಬಾರಿಯ ಒಂದು ಬಜೆಟ್ನಲ್ಲಿ. ಅದಕ್ಕೇನು ಮುಚ್ಚುಮರೆ ಅನ್ನುವಂಥದ್ದಿಲ್ಲ. ಯಾಕಂದರೆ ಸಹಜವಾಗಿ ಈಗ ನವೆಂಬರ್ನಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ಸ್ ಇರುವಂಥ ಒಂದು ವಿಚಾರ ಆಗಿರ್ಬೋದು. ಯಾಕಂದರೆ ನವೆಂಬರ್ನಲ್ಲಿ ಅಲ್ಲಿ ಸ್ಟೇಟ್ ಎಲೆಕ್ಷನ್ ಇದೆ ಬಿಹಾರಕ್ಕೆ. ಅದರ ಜೊತೆಗೆ ಈಗ NDAಯ ಭಾಗ ಬಿಹಾರ, NDAಯ ಭಾಗ ಆಗಿರುವಂತಹ ನಿತೀಶ್ ಕುಮಾರ್ ಅವರು. ಸೊ ಹಾಗಾಗಿ ಅವರಿಗೆ ಸಹಜವಾಗಿ ಒಂದಷ್ಟು ಸಿಂಹಪಾಲು ಸಿಗಲೇಬೇಕಾಗಿತ್ತು. ಅದೇ ರೀತಿಯಾಗಿ ಬಜೆಟ್ನಲ್ಲೂ ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಬಿಹಾರದ ಒಂದೇ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಬಿಹಾರದ IIT ಪಾಟ್ನಾದಲ್ಲಿರುವಂಥ ಒಂದು IITಗೆ ಹಾಸ್ಟೆಲ್ನ ವ್ಯವಸ್ಥೆ ಕೊಡುವಂಥದ್ದು, ಮತ್ತಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ ಹೆಚ್ಚು ಹಣವನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ವಿಚಾರ. ಮತ್ತೊಂದು ಏರ್ಪೋರ್ಟ್ ನಿರ್ಮಾಣ, ಬಿಹಾರಕ್ಕೆ ಮತ್ತೊಂದು ಹೊಸದಾಗಿ ಏರ್ಪೋರ್ಟ್ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆ. ಜೊತೆಗೆ ಈ ಮಖಾನ ಬೆಳೆಗಾರರು, ಸೊ ಆ ಮಖಾನ ಬೆಳೆಗಾರರಿಗೆ ಹೆಚ್ಚಿನ ಉತ್ತೇಜನ ಕೊಡುವಂಥ ಒಂದು ಸಲುವಾಗಿ ಅದನ್ನು ಕೂಡ ಮಖಾನ ಬೋರ್ಡನ್ನು ಬಿಹಾರದಲ್ಲಿ ಸ್ಥಾಪಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗ ಬಜೆಟ್ನಲ್ಲಿ ಹೇಳಿರುವಂಥ ವಿಚಾರ. ಸೊ ಇದೆಲ್ಲವನ್ನೂ ನೋಡ್ತಾ ಹೋದರೆ ಸಹಜವಾಗಿ ಬಿಹಾರಕ್ಕೆ ಒಂದಷ್ಟು ಹೆಚ್ಚಿನ ಕೊಡುಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಇನ್ನು ಬಜೆಟ್ನ ಮತ್ತಷ್ಟು ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಅನ್ನದಾತರಿಗೆ ಸಿಕ್ಕಿರುವಂಥದ್ದು ಏನೇನಿದೆ ಅನ್ನುವಂಥದ್ದನ್ನು ಕೂಡ ಮುಂದಿನ ಹಂತದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ಮೀನುಗಾರಿಕೆಗೆ ಉತ್ತೇಜನವನ್ನು ಕೊಡುವ ಒಂದು ನಿಟ್ಟಿನಲ್ಲಿ, ಅದರಲ್ಲೂ ಅಂಡಮಾನ್ ನಿಕೋಬಾರ್ನಲ್ಲಿ ಅಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥ ಒಂದು ವಿಚಾರ.